ವಿದ್ಯಾರ್ಥಿಗಳೇ, ವಾತಾವರಣ, ಜಲಗೋಳ ಮತ್ತು ಲಿಥೋಸ್ಫಿಯರ್ ಭೂಮಿಯ ಭಾಗಗಳು ಜೀವಗೋಳವನ್ನ ರೂಪಿಸುತ್ತವೆ ಎಂದು ನಿಮಗೆ ತಿಳಿದಿದೆ. ಭೌತಿಕ ಮತ್ತು ಜೈವಿಕ ಅಂಶಗಳು ಮತ್ತು ಅವುಗಳ ರಾಸಾಯನಿಕ ಪರಸ್ಪರ ಕ್ರಿಯೆಗಳ ಮೊತ್ತವನ್ನ ಪರಿಸರ ಎಂದು ಕರೆಯಲಾಗುತ್ತೆ. ಪರಿಸರದಲ್ಲಿನ ಘಟಕಗಳು ಪರಸ್ಪರ ಅವಲಂಬಿತವಾಗಿವೆ ಮತ್ತು ಪ್ರಕೃತಿಯಲ್ಲಿ ಸಮತೋಲನವನ್ನ ಕಾಪಾಡಿಕೊಳ್ಳಲು ಪರಸ್ಪರ ಪ್ರಭಾವವನ್ನ ಹೊಂದಿದೆ. ಮಾನವ ಚಟುವಟಿಕೆಗಳು ಪರಿಸರದ ಮೇಲೆ ಹಲವಾರು ಋಣಾತ್ಮಕ ಪರಿಣಾಮಗಳನ್ನ ತೋರಿಸುತ್ತದೆ. ಕಾಡುಗಳನ್ನ ಕಡಿಯುವುದರಿಂದ ವಾತಾವರಣದಲ್ಲಿನ ಮಾಲಿನ್ಯದಂತಹ ಹಾನಿಕಾರಕ ಬದಲಾವಣೆಗಳನ್ನ ತರುತ್ತದೆ ಮತ್ತು ಜೀವಿಗಳು ಮತ್ತು ಜಾಗತಿಕ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರುತ್ತದೆ. ವಿವಿಧ ರೀತಿಯ ವಸ್ತುಗಳು ಮತ್ತು ಉಪ ಉತ್ಪನ್ನಗಳನ್ನ ಪರಿಸರಕ್ಕೆ ಬಿಡುಗಡೆ ಮಾಡಲಾಗಿದೆ. ಇದು ಗಮನಾರ್ಹ ಬದಲಾವಣೆಗಳನ್ನ ಉಂಟುಮಾಡುತ್ತೆ. ಪರಿಸರದ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಲಕ್ಷಣಗಳಲ್ಲಿನ ಯಾವುದೇ ಅನಪೇಕ್ಷಿತ ಬದಲಾವಣೆಯನ್ನ ಮಾಲಿನ್ಯ ಎಂದು ಕರೆಯಲಾಗುತ್ತೆ. ಅನಪೇಕ್ಷಿತ ಬದಲಾವಣೆಗಳನ್ನ ತರುವ ಪದಾರ್ಥಗಳನ್ನ ಮಾಲಿನ್ಯಕಾರಕಗಳು ಎಂದು ಕರೆಯಲಾಗುತ್ತೆ. ಕಲಿಕೆಯ ಉದ್ದೇಶಗಳು: ಈ ಪಾಠವನ್ನ ಪೂರ್ಣಗೊಳಿಸಿದ ನಂತರ ನೀವು ತಿಳಿದುಕೊಳ್ಳಲು ಸಾಧ್ಯ ಆಗತ್ತೆ. ಮಾಲಿನ್ಯದ ವಿಧಗಳು, ಮಾಲಿನ್ಯದ ಪರಿಣಾಮಗಳು, ಓಝೋನ್ ಸವಕಳಿ, ಜಾಗತಿಕ ತಾಪಮಾನ, ಆಮ್ಲಮಳೆ. ಕೀವರ್ಡ್ಗಳು: ಮಾಲಿನ್ಯ, ಮಾಲಿನ್ಯಕಾರಕ, ಯುಟ್ರಿಫಿಕೇಶನ್, ಕ್ಲೋರೋಫ್ಲೋರೋಕಾರ್ಬನ್ಗಳು, ಸಿಎಫ್ಸಿಗಳು, ಏರೋಸಾಲ್ಗಳು, ಹಸಿರುಮನೆ ಪರಿಣಾಮ, ಆಮ್ಲಮಳೆ. ಮಾಲಿನ್ಯ ಮತ್ತು ಅದರ ಪರಿಣಾಮದ ಪರಿಕಲ್ಪನೆಯ ನಕ್ಷೆಯನ್ನ ನಾವು ಗಮನಿಸೋಣ. ಹೇ ಮಕ್ಕಳೇ, ನೀವು ಹಿಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ ವಾಯು ಮಾಲಿನ್ಯ ಮತ್ತು ಜಲಮಾಲಿನ್ಯ ನಿಮ್ಗೆ ನೆನಪಿದೆಯೇ? ವಾಯು ಮತ್ತು ಜಲಮಾಲಿನ್ಯದ ಹೊರತಾಗಿ ಇತರ ರೀತಿಯ ಮಾಲಿನ್ಯಗಳು ಇವೆ. ಅವು ಯಾವುವು? ಇಲ್ಲಿ ವೀಕ್ಷಿಸಿ. ಇತರ ರೀತಿಯ ಮಾಲಿನ್ಯಗಳಲ್ಲಿ ಭೂ ಮಾಲಿನ್ಯ, ಶಬ್ದ ಮಾಲಿನ್ಯ ಮತ್ತು ವಿಕಿರಣಶೀಲ ಮಾಲಿನ್ಯ ಸೇರಿದೆ.
ಈ ವಿಷಯದಲ್ಲಿ ನಾವು ಮುಖ್ಯವಾಗಿ ಓಝೋನ್ ಸವಕಳಿ, ಜಾಗತಿಕ ತಾಪಮಾನ ಮತ್ತು ಆಮ್ಲ ಮಳೆಗಳಂತಹ ಮಾಲಿನ್ಯದ ಪರಿಣಾಮಗಳ ಮೇಲೆ ಕೇಂದ್ರೀಕರಿಸುತ್ತೇವೆ. ಅದಕ್ಕೂ ಮೊದಲು ವಿವಿಧ ರೀತಿಯ ಮಾಲಿನ್ಯದ ಕೆಲವು ಪ್ರಮುಖ ಅಂಶಗಳ ಬಗ್ಗೆ ತಿಳಿದುಕೊಳ್ಳಿ. ವಾತಾವರಣದಲ್ಲಿ ಗಮನಾರ್ಹ ಬದಲಾವಣೆಗಳನ್ನ ತರುವ ಯಾವುದೇ ಮಾನವ ಚಟುವಟಿಕೆಯನ್ನ ವಾಯು ಮಾಲಿನ್ಯ ಎಂದು ಕರೆಯಲಾಗುತ್ತೆ. ಕಲ್ಲಿದ್ದಲು ದಹನದಂತಹ ಚಟುವಟಿಕೆಗಳು ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಮತ್ತು ಸಣ್ಣ ಪ್ರಮಾಣದ ಇಂಗಾಲದ ಡೈಆಕ್ಸೈಡ್ ಅನ್ನ ಉತ್ಪಾದಿಸುತ್ತೆ. ಅದು ವಾಯು ಮಾಲಿನ್ಯಕಾರಕಗಳಾಗಿ ಕಾರ್ಯನಿರ್ವಹಿಸುತ್ತದೆ. ಕೊಟ್ಟಿರುವ ಕೋಷ್ಟಕದಲ್ಲಿ ಸಾಮಾನ್ಯ ವಾಯು ಮಾಲಿನ್ಯಕಾರಕಗಳು, ಅವುಗಳ ಮೂಲಗಳು ಮತ್ತು ಅವುಗಳ ಪರಿಣಾಮಗಳನ್ನ ನೋಡೋಣ. ಈಗ ವಾಯು ಮಾಲಿನ್ಯದ ನಿಯಂತ್ರಣ ಕ್ರಮಗಳನ್ನ ತಿಳಿದುಕೊಳ್ಳುವ ಸಮಯ ಬಂದಿದೆ. ಪಟ್ಟಣಗಳು ಮತ್ತು ನಗರಗಳಿಂದ ದೂರದಲ್ಲಿ ಸ್ಥಾಪಿಸಲಾಗುವ ಕೈಗಾರಿಕೆಗಳು, ಕೈಗಾರಿಕೆಗಳಿಂದ ಹೊರಸೂಸುವಿಕೆಯನ್ನ ಪರಿಶೀಲಿಸಬೇಕು ಮತ್ತು ನಿಯಂತ್ರಿಸಬೇಕು. ಆಟೋಮೊಬೈಲ್ಗಳನ್ನ ಅವುಗಳ ದಕ್ಷತೆಯನ್ನ ಸುಧಾರಿಸಲು ಮತ್ತು ಹೊರಸೂಸುವಿಕೆಯನ್ನ ಕಡಿಮೆ ಮಾಡಲು ನಿಯತಕಾಲಿಕವಾಗಿ ಪರಿಶೀಲಿಸಲಾಗುತ್ತೆ. ಸೀಸದ ಇಂಧನ ಮತ್ತು ಜೈವಿಕ ಇಂಧನಗಳ ಬಳಕೆಯನ್ನ ಪ್ರೋತ್ಸಾಹಿಸಬೇಕು. ಮಾಲಿನ್ಯ ಮತ್ತು ತಡೆಗಟ್ಟುವ ಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸಲು ಸಾರ್ವಜನಿಕರಿಗೆ ಶಿಕ್ಷಣ ನೀಡುವುದು. ಜಲಮಾಲಿನ್ಯ ಜಲಮಾಲಿನ್ಯದ ಪ್ರಮುಖ ಮೂಲಗಳು ಕೈಗಾರಿಕೆಗಳಿಂದ ಹೊರಸೂಸುವ ತ್ಯಾಜ್ಯಗಳು, ಕೊಳಚೆ ನೀರಿನ ಸಂಗ್ರಹಣೆ ಮತ್ತು ಕೃಷಿಯಲ್ಲಿ ಕೀಟನಾಶಕಗಳು ಮತ್ತು ರಸಗೊಬ್ಬರಗಳ ವ್ಯಾಪಕ ಬಳಕೆ. ಮಾರ್ಜಕಗಳು ಮತ್ತು ರಸಗೊಬ್ಬರಗಳ ಹೆಚ್ಚಿನ ರಂಜಕ ಅಂಶವು ಜೀವಿಗಳ ತ್ವರಿತ ಬೆಳವಣಿಗೆಗೆ ಅನುವು ಮಾಡಿಕೊಡುತ್ತೆ ಮತ್ತು ಆಮ್ಲಜನಕದ ಅಂಶವನ್ನ ಕಡಿಮೆ ಮಾಡುತ್ತೆ. ಇದು ಜಲವಾಸಿ ಜೀವಿಗಳು ಮತ್ತು ಜಲವಾಸಿ ಪರಿಸರ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರಬಹುದು ಮತ್ತು ಇದನ್ನ ಯುಟ್ರೋಫಿಕೇಶನ್ ಎಂದು ಕರೆಯಲಾಗುತ್ತೆ. ಸೀಸ, ಆರ್ಸೆನಿಕ್ ಮತ್ತು ಫ್ಲೋರೈಡ್ನಂತಹ ಮಾಲಿನ್ಯಕಾರಕಗಳು ನೀರಿನಲ್ಲಿ ಹೈಡ್ರೋಜನ್, ಆಮ್ಲಜನಕ, ಕಬ್ಬಿಣ ಮತ್ತು ಕ್ಲೋರಿನ್ನೊಂದಿಗೆ ಸೇರಿಕೊಂಡು ಅಂತರ್ಜಲವನ್ನ ವಿಷಪೂರಿತಗೊಳಿಸುತ್ತೆ. ಜಲಮಾಲಿನ್ಯ ನಿಯಂತ್ರಣ. ಮಾಲಿನ್ಯಕಾರಕಗಳು ಮತ್ತು ವಿಷಕಾರಿ ರಾಸಾಯನಿಕಗಳನ್ನ ತೆಗೆದುಹಾಕಲು ಕೈಗಾರಿಕಾ ತ್ಯಾಜ್ಯಗಳನ್ನ ಸಂಸ್ಕರಿಸಬೇಕು. ಆಮ್ಲಗಳು ಮತ್ತು ಕ್ಷಾರಗಳನ್ನ ತಟಸ್ಥಗೊಳಿಸಬೇಕು ಮತ್ತು ಲೋಹೀಯ ಸಂಯುಕ್ತಗಳನ್ನ ಅವಕ್ಷೇಪಿಸಬೇಕು.
ಕುಲುಮೆಗಳಿಂದ ಬರುವ ತ್ಯಾಜ್ಯವನ್ನ ಕೋಣೆಯ ಉಷ್ಣಾಂಶಕ್ಕೆ ತಂಪಾಗಿಸಬೇಕು ಮತ್ತು ಬಿಡುಗಡೆ ಮಾಡುವ ಮೊದಲು ಸಂಸ್ಕರಿಸಬೇಕು. ಅಮಾನತುಗೊಂಡಿರುವ ಕಣಗಳನ್ನ ತೆಗೆದುಹಾಕಲು ಕೊಳಚೆ ನೀರನ್ನ ಸಂಸ್ಕರಿಸಬೇಕು. ನೀರನ್ನ ಶುದ್ಧೀಕರಿಸಲು ಗಾಳಿ ಮತ್ತು ಕ್ಲೋರಿನೇಟ್ ಮಾಡಬೇಕು ಮತ್ತು ಮರುಬಳಕೆ ಮಾಡಬಹುದು. ಭೂಮಾಲಿನ್ಯ. ಪ್ರತಿ ವರ್ಷ ಶತಕೋಟಿ ಟನ್ಗಳಷ್ಟು ಕ್ಯಾನ್ಗಳು, ಬಾಟಲಿಗಳು ಮತ್ತು ಪ್ಲಾಸ್ಟಿಕ್ ವಸ್ತುಗಳನ್ನ ತಿರಸ್ಕರಿಸಲಾಗುತ್ತೆ ಮತ್ತು ಸ್ವಲ್ಪ ಭಾಗವನ್ನ ಮಾತ್ರ ಮರುಬಳಕೆ ಮಾಡಲಾಗುತ್ತೆ. ಉಳಿದವುಗಳನ್ನ ಸುಡಲಾಗುತ್ತೆ ಅಥವಾ ತೆರೆದ ಭೂಮಿಗೆ ಎಸೆಯಲಾಗುತ್ತದೆ. ಇಂತಹ ಸ್ಥಳಗಳು ಕೀಟಗಳು, ದಂಶಕಗಳು ಮತ್ತು ಭೂಮಿಯನ್ನ ಕಲುಷಿತಗೊಳಿಸುವ ಇತರ ಕೀಟಗಳ ಸಂತಾನೋತ್ಪತ್ತಿ ಕೇಂದ್ರವಾಗಿ ಬದಲಾಗುತ್ತಿವೆ. ರಸಗೊಬ್ಬರಗಳು ಮತ್ತು ಕೀಟನಾಶಕಗಳ ಅವಶೇಷಗಳೊಂದಿಗೆ ಕೃಷಿ ಹರಿವಿನಿಂದ ಭೂ ಮಾಲಿನ್ಯವು ಉಂಟಾಗುತ್ತಿದೆ. ವಾಯು ಮಾಲಿನ್ಯದಿಂದ ಉಂಟಾಗುವ ಆಮ್ಲ ಮಳೆಯು ಮಣ್ಣಿನ ಆಮ್ಲತೆ ಮತ್ತು ಫಲವತ್ತತೆಯ ಮೇಲೆ ಪರಿಣಾಮ ಬೀರುವ ಭೂ ಮಾಲಿನ್ಯಕ್ಕೆ ಕೊಡುಗೆ ನೀಡುತ್ತದೆ. ಶಬ್ದ ಮಾಲಿನ್ಯ. ಧ್ವನಿಯು ನಮ್ಮ ಜೀವನದ ಅತ್ಯಗತ್ಯ ಭಾಗವಾಗಿದೆ. ಮಾನವನ ಕಿವಿಗಳಿಗೆ ಅಹಿತಕರ ಪರಿಣಾಮಗಳನ್ನ ಮತ್ತು ಅಸ್ವಸ್ಥತೆಯನ್ನ ಉಂಟು ಮಾಡುವ ಯಾವುದೇ ಶಬ್ದವನ್ನ ಶಬ್ದ ಎಂದು ಕರೆಯಲಾಗುತ್ತೆ. 100 ಡಿಬಿಗಿಂತ ಹೆಚ್ಚಿನ ತೀವ್ರತೆಯ ಯಾವುದೇ ಶಬ್ದವು ಮಾನವನ ಕಿವಿಗಳಿಗೆ ಹಾನಿಕಾರಕವಾಗಿದೆ. ಶಬ್ದವು ಮಾನವರು ಮತ್ತು ಪ್ರಾಣಿಗಳ ಮೇಲೆ ಪರಿಣಾಮ ಬೀರುವ ಮಾಲಿನ್ಯದ ಮೂಲವಾಗಿದೆ. ಮಿಕ್ಸರ್ ಮತ್ತು ಗ್ರೈಂಡರ್ಗಳಂತಹ ಮನೆಯಲ್ಲಿ ಬಳಸುವ ಗ್ಯಾಜೆಟ್ಗಳು ಶಬ್ದ ಮಾಲಿನ್ಯದ ಪ್ರಮುಖ ಮೂಲಗಳಾಗಿವೆ. ಸಾರಿಗೆ ವಾಹನಗಳು, ವಿಮಾನ, ವಾಣಿಜ್ಯ ಮತ್ತು ಕೈಗಾರಿಕಾ ಯಂತ್ರೋಪಕರಣಗಳು ಮತ್ತು ಸಾಮಾಜಿಕ ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಧ್ವನಿವರ್ಧಕಗಳು ಶಬ್ದ ಮಾಲಿನ್ಯವನ್ನ ಉಂಟುಮಾಡುತ್ತೆ. ಶಬ್ದ ಮಾಲಿನ್ಯವು ಮಾನವನ ನರಮಂಡಲದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಕಿವುಡುತನ, ತಲೆನೋವು, ಅಧಿಕ ರಕ್ತದೊತ್ತಡ ಮತ್ತು ಹೃದಯದ ಅಸ್ವಸ್ಥತೆಗಳನ್ನ ಉಂಟುಮಾಡುತ್ತೆ. ವಿಕಿರಣಶೀಲ ಮಾಲಿನ್ಯ. ವಿಕಿರಣಶೀಲತೆಯು ವಿಕಿರಣಶೀಲ ಅಂಶಗಳ ಪರಮಾಣು ನ್ಯೂಕ್ಲಿಯಸ್ಗಳ ವಿಘಟನೆಯಿಂದಾಗಿ ಆಲ್ಫಾ, ಬೀಟಾ ಕಣಗಳು ಮತ್ತು ಗಾಮಾ ಕಿರಣಗಳ ಹೊರಸೂಸುವಿಕೆಯ ವಿದ್ಯಮಾನವಾಗಿದೆ ಮತ್ತು ವಿಕಿರಣಶೀಲ ಮಾಲಿನ್ಯವನ್ನ ಉಂಟುಮಾಡುತ್ತೆ. ಪರಮಾಣು ವಿದ್ಯುತ್ ಸ್ಥಾವರಗಳು, ಪರಮಾಣು ಶಸ್ತ್ರಾಸ್ತ್ರಗಳು, ವಿಕಿರಣಶೀಲ ಐಸೋಟೋಪ್ಗಳು, ಯುರೇನಿಯಂ ಮತ್ತು ಥೋರಿಯಂನಂತಹ ವಿಕಿರಣಶೀಲ ವಸ್ತುಗಳ ಗಣಿಗಾರಿಕೆ ಮತ್ತು ಶುದ್ಧೀಕರಣವು ವಿಕಿರಣಶೀಲ ಮಾಲಿನ್ಯವನ್ನ ಉಂಟುಮಾಡುತ್ತೆ. ವಿಕಿರಣಶೀಲ ವಸ್ತುಗಳು ಜೈವಿಕ ಅಣುಗಳೊಂದಿಗೆ ಪ್ರತಿಕ್ರಿಯಿಸುತ್ತವೆ ಮತ್ತು ಡಿಎನ್ಎ ಹಾನಿಗೊಳಗಾಗುತ್ತೆ.
ಇದು ಕ್ಯಾನ್ಸರ್ ಮತ್ತು ಜನ್ಮ ದೋಷಗಳಿಗೆ ಕಾರಣವಾಗುತ್ತೆ. ಓಝೋನ್ ಸವಕಳಿ. ಓಝೋನ್ 3 ಅಣುವು ಆಮ್ಲಜನಕದ 3 ಪರಮಾಣುಗಳಿಂದ ರೂಪುಗೊಳ್ಳುತ್ತೆ. ಆಮ್ಲಜನಕವು ಎಲ್ಲಾ ಏರೋಬಿಕ್ ಜೀವರೂಪಗಳಿಗೆ ಅತ್ಯಗತ್ಯ, ಆದರೆ ಓಝೋನ್ ಒಂದು ಮಾರಣಾಂತಿಕ ವಿಷಕಾರಿ ವಸ್ತುವಾಗಿದೆ. ವಾತಾವರಣದ ಉನ್ನತ ಮಟ್ಟದಲ್ಲಿ ಓಝೋನ್ ಭೂಮಿಯ ಮೇಲ್ಮೈಯನ್ನ ತಲುಪದಂತೆ ನೇರಳಾತೀತ ವಿಕಿರಣವನ್ನ ತಡೆಯುವ ಅಗತ್ಯ ಕಾರ್ಯವನ್ನ ನಿರ್ವಹಿಸುತ್ತೆ. ವಾತಾವರಣದ ಉನ್ನತ ಮಟ್ಟದ ಓಝೋನ್ ಆಮ್ಲಜನಕದ ಅಣುಗಳ ಮೇಲೆ ಕಾರ್ಯನಿರ್ವಹಿಸುವ ಯುವಿ ವಿಕಿರಣದ ಉತ್ಪನ್ನವಾಗಿದೆ. ಹೆಚ್ಚಿನ ಶಕ್ತಿಯು ಯುವಿ ವಿಕಿರಣಗಳ ಆಣ್ವಿಕ ಆಮ್ಲಜನಕವನ್ನ ಮುಕ್ತ ಆಮ್ಲಜನಕ ಪರಮಾಣುಗಳಾಗಿ ವಿಭಜಿಸುತ್ತವೆ ಮತ್ತು ಓಝೋನ್ ಅನ್ನ ರೂಪಿಸಲು ಆಣ್ವಿಕ ಆಮ್ಲಜನಕದೊಂದಿಗೆ ಸಂಯೋಜಿಸುತ್ತದೆ. ಸಾವಿರದ 1980ರ ದಶಕದಿಂದ ವಾತಾವರಣದಲ್ಲಿನ ಓಝೋನ್ ಪ್ರಮಾಣವು ತೀವ್ರವಾಗಿ ಕುಸಿಯಲು ಪ್ರಾರಂಭಿಸಿತು. ಈ ಇಳಿಕೆಯು ಕ್ಲೋರೋಫ್ಲೋರೋ ಕಾರ್ಬನ್ಗಳು ಸಿಎಫ್ಸಿಗಳಂತಹ ಸಂಶ್ಲೇಷಿತ ರಾಸಾಯನಿಕಗಳೊಂದಿಗೆ ಸಂಬಂಧ ಹೊಂದಿದೆ. ಇವುಗಳನ್ನ ಇನ್ಸುಲೇಟಿಂಗ್ ಫೋಮ್ಗಳು, ದ್ರಾವಕಗಳು ಮತ್ತು ರೆಫ್ರಿಜರೇಟರ್ಗಳು, ಏರ್ ಕಂಡೀಷನರ್ಗಳಂತಹ ಕೂಲಿಂಗ್ ಉಪಕರಣಗಳು ಮತ್ತು ಅಗ್ನಿಶಾಮಕಗಳಲ್ಲಿ ಬಳಸಲಾಗುತ್ತೆ. ನಮ್ಮ ದೈನಂದಿನ ಜೀವನದಲ್ಲಿ ಏರೋಸಾಲ್ ಎಂದು ಕರೆಯಲ್ಪಡುವ ವಿವಿಧ ರೀತಿಯ ಸ್ಪ್ರೇಗಳಲ್ಲಿ ಸಿಎಫ್ಸಿಗಳು ಕಂಡುಬರುತ್ತೆ. ಸಾವಿರದ 1987ರಲ್ಲಿ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಂ ಯುಎನ್ಇಪಿ ಸಿಎಫ್ಸಿ ಉತ್ಪಾದನೆಯನ್ನ ಕಡಿಮೆ ಮಾಡಲು ಒಪ್ಪಿಕೊಂಡಿತು. ವಾಯುಮಂಡಲದಲ್ಲಿ ನೇರಳಾತೀತ ಕಿರಣಗಳು ಸಿಎಫ್ಸಿಗಳನ್ನ ಕ್ಲೋರಿನ್ ಪರಮಾಣುಗಳಾಗಿ ಒಡೆಯುತ್ತದೆ. ಕ್ಲೋರಿನ್ ಓಝೋನ್ನೊಂದಿಗೆ ಪ್ರತಿಕ್ರಿಯಿಸುತ್ತೆ ಮತ್ತು ಅದನ್ನ ಆಮ್ಲಜನಕವಾಗಿ ಒಡೆಯುತ್ತದೆ. ಓಝೋನ್ ಸವಕಳಿಯ ಪರಿಣಾಮವೇನು? ಓಝೋನ್ ಪದರದ ತೆಳುವಾಗುವುದರಿಂದ ಹೆಚ್ಚಿನ ಮಟ್ಟದ ಯುವಿ ವಿಕಿರಣವು ಭೂಮಿಯನ್ನ ತಲುಪಲು ಅನುವು ಮಾಡಿಕೊಡುತ್ತೆ. ಇದು ಚರ್ಮದ ಕ್ಯಾನ್ಸರ್ ಮತ್ತು ಕಣ್ಣಿನ ಪೊರೆಗಳ ಸಂಭವವನ್ನ ಹೆಚ್ಚಿಸುವ ಜೀವಿಗಳಲ್ಲಿ ಹಠಾತ್ ಬದಲಾವಣೆಗಳು ಅಥವಾ ರೂಪಾಂತರಗಳನ್ನ ಉಂಟುಮಾಡುತ್ತೆ. ಇದು ಪರಿಸರ ವ್ಯವಸ್ಥೆಯಲ್ಲಿ ಗಂಭೀರ ಅಸಮತೋಲನವನ್ನ ಉಂಟುಮಾಡುವ ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿನ ಬೆಳವಣಿಗೆಗೆ ಮತ್ತು ಶಾರೀರಿಕ ಕ್ರಿಯೆಗಳ ಮೇಲೆ ಪರಿಣಾಮ ಬೀರಬಹುದು. ಇದು ಅನಿಲಗಳ ನೈಸರ್ಗಿಕ ಸಮತೋಲನವನ್ನ ತೊಂದರೆಗೊಳಗಾಗುವ ವಾತಾವರಣದ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ಇಂಗಾಲದ ಚಕ್ರ. ಜಾಗತಿಕ ತಾಪಮಾನ. ಜಾಗತಿಕ ತಾಪಮಾನ ಏರಿಕೆಯು ವಾತಾವರಣ ಮತ್ತು ಸಾಗರಗಳ ಸರಾಸರಿ ಉಷ್ಣತೆಯ ಏರಿಕೆಯನ್ನ ಸೂಚಿಸುತ್ತೆ. ಭೂಮಿಯು ಸರಾಸರಿ ಉಷ್ಣತೆಯು ಸುಮಾರು 0.8 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಿದೆ ಎಂದು ಹೇಳಲಾಗುತ್ತೆ.
ಸೌರ ವಿಕಿರಣದಿಂದ ಭೂಮಿಯು ಬಿಸಿಯಾಗುವುದರಿಂದ ಬಿಡುಗಡೆಯಾಗುವ ಅತಿಗೆಂಪು ಕಿರಣಗಳು ವಾತಾವರಣದಲ್ಲಿ ಕೆಲವು ಅನಿಲಗಳಿಂದ ಸಿಕ್ಕಿಬೀಳುತ್ತೆ. ಇದು ವಾತಾವರಣದ ತಾಪಮಾನದಲ್ಲಿ ಹೆಚ್ಚಳಕ್ಕೆ ಕಾರಣ ಆಗತ್ತೆ ಮತ್ತಿದನ್ನ ಹಸಿರುಮನೆ ಪರಿಣಾಮ ಎಂದು ಕರೆಯಲಾಗುತ್ತದೆ. ಈ ಪರಿಣಾಮಕ್ಕೆ ಕಾರಣವಾದ ಅನಿಲಗಳ ಹಸಿರುಮನೆ ಅನಿಲಗಳು ಎಂದು ಕರೆಯಲಾಗುತ್ತೆ. ಇಂಧನವನ್ನ ಸುಡುವುದು ಮತ್ತು ಅರಣ್ಯಗಳನ್ನ ತೆರವುಗೊಳಿಸುವುದು ಮುಂತಾದ ಮಾನವ ಚಟುವಟಿಕೆಗಳು ಜಾಗತಿಕ ತಾಪಮಾನ ಏರಿಕೆಗೆ ಕಾರಣವಾಗಿದೆ. ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್, ಮೀಥೇನ್ ಮತ್ತು ಸ್ವಲ್ಪ ಮಟ್ಟಿಗೆ ಓಝೋನ್ ವಾತಾವರಣದಲ್ಲಿರುವ ಹಸಿರುಮನೆ ಅನಿಲಗಳಾಗಿವೆ. ಜಾಗತಿಕ ತಾಪಮಾನ ಏರಿಕೆಯು ಹಿಮನದಿಗಳ ಕರಗುವಿಕೆ ಮತ್ತು ಸಮುದ್ರ ಮಟ್ಟದಲ್ಲಿ ಹೆಚ್ಚಳಕ್ಕೆ ಕಾರಣವಾಗಿದೆ. ಇದು ಭೂಮಿಯು ಮುಳುಗುವಿಕೆಗೆ ಕಾರಣವಾಗುತ್ತೆ ಮತ್ತು ಜಲಚರ ಮತ್ತು ಭೂಜೀವನದ ಮೇಲೆ ಪರಿಣಾಮ ಬೀರುತ್ತೆ. ಆಮ್ಲ ಮಳೆ. ಸಾಮಾನ್ಯ ಮಳೆ ನೀರು ಆಮ್ಲೀಯವಾಗಿದೆ ಎಂದು ನಿಮಗೆ ತಿಳಿದಿದೆಯೇ? ಇದು 5.6ರ ಪಿಎಚ್ ಅನ್ನ ಹೊಂದಿದೆ. 5.6ಕ್ಕಿಂತ ಕಡಿಮೆ ಪಿಎಚ್ ಹೊಂದಿರುವ ಮಳೆ ನೀರನ್ನ ಆಮ್ಲ ಮಳೆ ಎಂದು ವಿವರಿಸಲಾಗಿದೆ. ಸಲ್ಫರ್ ಮತ್ತು ಸಾರಜನಕದ ಆಕ್ಸೈಡ್ಗಳು ನೀರಿನ ಆವಿಯೊಂದಿಗೆ ಸೇರಿ ಸಲ್ಫ್ಯೂರಿಕ್ ಆಮ್ಲವನ್ನ ರೂಪಿಸುತ್ತೆ ಮತ್ತು ನೈಟ್ರಿಕ್ ಆಮ್ಲವು ಮಳೆ, ಹಿಮ ಅಥವಾ ಮಂಜಾಗಿ ಅವಕ್ಷೇಪಿಸುತ್ತದೆ. ಈ ಆಕ್ಸೈಡ್ಗಳ ಮುಖ್ಯ ಮೂಲಗಳು ಕೈಗಾರಿಕೆಗಳಲ್ಲಿನ ಇಂಧನಗಳ ದಹನವಾಗಿದೆ. ಆಮ್ಲ ಮಳೆಯು ಎಲ್ಲಾ ರೀತಿಯ ಜೀವನದ ಮೇಲೆ ಪರಿಣಾಮ ಬೀರುತ್ತೆ. ಇದು ಜಲಚರ ಪ್ರಾಣಿಗಳಲ್ಲಿ ಮೊಟ್ಟೆಯ ಉತ್ಪಾದನೆಯ ಮೇಲೆ ಪರಿಣಾಮವನ್ನ ಬೀರುತ್ತೆ ಮತ್ತು ಜನಸಂಖ್ಯೆಯ ಅನುಪಾತವನ್ನ ಬದಲಾಯಿಸುತ್ತದೆ. ಮಣ್ಣು ಆಮ್ಲೀಯವಾಗುವುದರಿಂದ ಮತ್ತು ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನು ಹೊರಹಾಕುವುದರಿಂದ ಇದು ಸಸ್ಯವರ್ಗದ ಮೇಲೆ ಪರಿಣಾಮ ಬೀರಬಹುದು. ಆಮ್ಲ ಮಳೆಯು ಮಾನವರಿಗೆ ಹಾನಿಕಾರಕವಾಗಿದ್ದು ಚರ್ಮದ ಅಲರ್ಜಿ ಮತ್ತು ಉಸಿರಾಟದ ತೊಂದರೆಗಳನ್ನ ಉಂಟುಮಾಡುತ್ತೆ. ಆಮ್ಲ ಮಳೆಯು ಹಳೆಯ ಕಟ್ಟಡಗಳು ಮತ್ತು ಸ್ಮಾರಕಗಳ ಮೇಲೆ ಪರಿಣಾಮವನ್ನ ಬೀರುತ್ತೆ ಮತ್ತು ಲೋಹ ಮತ್ತು ಕಲ್ಲಿನ ರಚನೆಗಳನ್ನ ಹಾನಿಗೊಳಿಸುತ್ತೆ. ಪಾಠದ ಸಾರಾಂಶವನ್ನ ನೋಡೋಣ.